ರಿಪಬ್ಲಿಕನ್ ದೊಡ್ಡ ಮಟ್ಟದ ಅಭಿಯಾನ ಮಾಡ್ತಾ ಇತ್ತು. ಆ ಅಭಿಯಾನದ ಪ್ರಯುಕ್ತ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ ಸಿಎಂ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ದೊಡ್ಡ ರಿಲೀಫ್ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಯಾರಿಗೂ ಸಮಸ್ಯೆ ಆಗದೆ ಇರೋ ರೀತಿ ನೋಡ್ಕೊಳ್ತೀವಿ ಅಂತ. ಸರ್ಕಾರಿ ನೌಕರರು, ಐಟಿ ಪಾವತಿಸುವ ಜನರ ಕಾರ್ಡು ಮಾತ್ರ ರದ್ದಾಗುತ್ತೆ. ಉಳಿದಂತೆ ಯಾರ ಪಡಿತರ ಚೀಟಿ ಕೂಡ ರದ್ದು ಆಗೋದಿಲ್ಲ. ರದ್ದು ಮಾಡದಂತೆ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ವಿನಾಕಾರಣ ಕಾರ್ಡ್ ರದ್ದಾದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತಂತೆ ಸರ್ಕಾರ. ಹೀಗಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ಬಿಟ್ರು. ಸಹಜವಾಗಿ ಬಡವರು ರೇಷನ್ ಕಾರ್ಡ್ ಅನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋರು, ಬಹುತೇಕ ಕಡೆ ಬಡವರಿಗೆ ಅನ್ಯಾಯ ಆಗ್ತಾ ಇತ್ತು. ಅವರ ಪರವಾಗಿ ಧ್ವನಿಯಾಗಿದ್ದು ನಿಮ್ಮ ರಿಪಬ್ಲಿಕನ್. ನಿರಂತರವಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ವಿಸ್ತೃತವಾದ ವರದಿ ಪ್ರಸಾರ ಮಾಡಿದ್ವಿ. ಈಗ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆ ಕೊಡ್ತಿದ್ದಾರೆ, ಯಾರಿಗೂ ಕೂಡ ಸಮಸ್ಯೆ ಆಗುದಿಲ್ಲ. ಪ್ರಮುಖವಾಗಿ ಈ BPL ಕಾರ್ಡ್ ಸಮಸ್ಯೆ ಹೇಗದೆ ಅಂದ್ರೆ, ಐಷಾರಾಮಿ ಜೀವನ ಮಾಡೋರು, ಐಷಾರಾಮಿ ಕಾರ್ ಹೊಂದಿರೋರು, ಬಂಗ್ಲೆ ಹೊಂದಿರೋರು BPL ಕಾರ್ಡ್ ಹೊಂದಿರ್ತಾರೆ, ರೇಷನ್ ಪಡೆದುಕೊಳ್ತಾರೆ. ಅಂಥವರ ಕಾರ್ಡು ರದ್ದು ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇತ್ತು. ಅದನ್ನ ಇಂಪ್ಲಿಮೆಂಟ್ ಮಾಡೋ ಭರದಲ್ಲಿ ಬಡವರಿಗೆ ಸಮಸ್ಯೆ ಆಗ್ತಾ ಇತ್ತು. ಬಹುತೇಕ ಕಡೆ ಬಡವರೇ ಸಮಸ್ಯೆಯನ್ನ ಎದುರಿಸ್ತಾ ಇರೋದು. ಯಾಕಂದ್ರೆ ದುಡ್ಡು ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅಧಿಕಾರಿಗಳ ಜೊತೆಗೆ. ಐಷಾರಾಮಿ ಜೀವನ ಮಾಡೋರು, ಬಡವರು ಏನ್ ಮಾಡಕ್ಕಾಗತ್ತೆ? ಈಗ ಸಿಎಂ ಸಿದ್ದರಾಮಯ್ಯನವರ ಖಡಕ್ ಸೂಚನೆ. ರೈತರು ತಮ್ಮ ಭೂಮಿ ವಕ್ಫ್ ಪಾಲಾಗೋ ಆತಂಕದಲ್ಲಿದ್ದಾರೆ. ಹೀಗಾಗಿ ಸಂತ್ರಸ್ತರಿಗಾಗಿ ನೆರವಾಗಲೆಂದೇ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಟ ಕರುನಾಡಲ್ಲಿ ವಕ್ಫ್ ಆಡಿದ್ದೇ ಆಟವಾಗಿದೆ. ಕಂಡ ಜಾಗಕ್ಕೆ ಬೇಲಿ ಹಾಕುತ್ತೆ, ರೈತರ ಭೂಮಿಗೂ ಕಾಂಪೌಂಡ್ ಕಟ್ಟುತ್ತೆ. ಇಷ್ಟೇ ಅಲ್ಲ, ದೇವಸ್ಥಾನ ಮಠಮಾನ್ಯಗಳು ನನ್ನದೇ ಎನ್ನುತ್ತೆ. ಇಂಥ ಬಕಾಸುರ ವಕ್ಫ್ ಅಟ್ಟಹಸ್ತದ ವಿರುದ್ಧ ರಾಜ್ಯಾದ್ಯಂತ ಜನಾಕ್ರೋಶ ಭುಗಿಲೆದ್ದಿದೆ. ಅನ್ನದಾತರ ನೆರವಿಗೆ ಬಂದ ಶ್ರೀರಾಮ ಸೇನೆ. ಸಂತ್ರಸ್ತರ ನೆರವಿಗಾಗಿ ಸಹಾಯವಾಣಿ ಓಪನ್. ಈಗಲೂ ಅದೆಷ್ಟೋ ರೈತರು ಆತಂಕದಲ್ಲೇ ದಿನ ದೂಡ್ತಿದ್ದಾರೆ. ನಮ್ಮ ಜಾಗಕ್ಕೂ ವಕ್ಫ್ ಬೇಲಿ ಹಾಕುತ್ತೆ ಅನ್ನೋ ಭೀತಿಯಲ್ಲಿದ್ದಾರೆ. ಇದೇ ಕಾರಣಕ್ಕೆ ಶ್ರೀರಾಮ ಸೇನೆ ಅನ್ನದಾತರ ನೆರವಿಗೆ ಮುಂದಾಗಿದೆ. ವಕ್ಫ್ ಸಂತ್ರಸ್ತರಿಗಾಗಿ ಸಹಾಯವಾಣಿ ತೆರೆದಿದೆ. ರಾಜ್ಯದಲ್ಲಿ ಶ್ರೀರಾಮ ಸೇನೆ 24x7 ಕಾರ್ಯನಿರ್ವಹಿಸೋ ಸಹಾಯವಾಣಿಯನ್ನು ಆರಂಭಿಸಿದೆ. 99 45 28 88 19 ಮೊಬೈಲ್ ಸಂಖ್ಯೆಯ ಸಹಾಯವಾಣಿಯನ್ನು ತೆರೆದಿದೆ. ಮಂಗಳೂರಿನ ಆರ್ಯ ಸಮಾಜದಲ್ಲಿ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಹಾಗೂ ಅನ್ವರ್ ಮಾಣಿಪಾಡಿ ಈ ಸಹಾಯವಾಣಿಗೆ ಚಾಲನೆ ನೀಡಿದ್ದಾರೆ. ವಕ್ಫ್ ಸಂತ್ರಸ್ತರು ಈ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ. ಶ್ರೀರಾಮ ಸೇನೆಯ ವಕೀಲರ ತಂಡ ಸಂತ್ರಸ್ತರ ನೆರವಿಗೆ ಬರಲಿದೆ. ಕಾನೂನಾತ್ಮಕವಾಗಿ ಎಲ್ಲ ಸಮಸ್ಯೆಯನ್ನ ಪರಿಹರಿಸುತ್ತಾರಂತೆ. ಇದಿಷ್ಟೇ ಅಲ್ಲ, 328 ಗೋಮಾಳ ಜಾಗವನ್ನು ಕಬರ್ಸ್ಥಾನಕ್ಕೆ ನೀಡಲಾಗಿದೆ. ಇದನ್ನು ಈ ಕೂಡಲೇ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಮುತಾಲಿಕ್ ಆಕ್ರೋಶವನ್ನು ಹೊರಹಾಕಿದರು. ನಿಮ್ಮ ಶಬ್ದವನ್ನು ನರೇಂದ್ರ ಮೋದಿಯವರಿಗೆ ತಲುಪುವವರೆಗೆ ಈ ಹೋರಾಟವನ್ನು ನಿಲ್ಲಿಸಬಾರದು. ಬಹಳ ದೊಡ್ಡ ಅನಾಹುತ ಆಗುವಂಥ, ಅಪಾಯಕಾರಿ ಆಗುವಂಥದ್ದು ಇವತ್ತು ನಡೀತಾ ಇರುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಮಠಾಧಿಪತಿಗಳು ಕೂಡ ಅಷ್ಟೇ, ನಮ್ಮ ಮಠ ಏನಿಲ್ಲ, ರೈತರು ಅಷ್ಟೇ, ನಮ್ಮ ಪಹಣಿಯಲ್ಲಿ ಏನು ಹೆಸರು ಬಂದಿಲ್ಲ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಕಾಲ ಬಹಳ ದೂರ ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ವಕ್ಫ್ ನೋಟಿಸ್ ಬಳಿಕ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಇದೇ ಹೊತ್ತಿನಲ್ಲಿ ಶ್ರೀರಾಮ ಸೇನೆ ಸಹಾಯವಾಣಿ ತೆರೆದಿದೆ. ಇದು ಯಾವ ರೀತಿ ನೆರವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅವರೆಲ್ಲ ಶ್ರಮ ಜೀವಿಗಳು, ಬೆವರು ಸುರಿಸಿ ದುಡಿಯುವ ಕಾರ್ಮಿಕರು. ಆದರೆ 20 ವರ್ಷಗಳಿಂದ ಅವರ ಬೇಡಿಕೆ ಈಡೇರಿಲ್ಲ. ಸೂರಿನ ಕನಸು ನನಸಾಗಿಲ್ಲ. ರೊಚ್ಚಿಗೆದ್ದ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಭಾಗ್ಯಗಳನ್ನು ನೀಡಿದೆ, ಆದರೆ ಸೂರು ಭಾಗ್ಯ ಯಾಕೆ ಕೊಟ್ಟಿಲ್ಲ? ಸೂರಿಲ್ಲದ ಕಾರ್ಮಿಕರು ಎಲ್ಲಿಗೆ ಹೋಗಬೇಕು? ಇದು ಕೊಡಗು ಜಿಲ್ಲೆಯಲ್ಲಿ ನಿವೇಶನಕ್ಕಾಗಿ ಹೋರಾಡುತ್ತಿರೋ ಕಾರ್ಮಿಕರ ಕೂಗು. ನಮ್ಮ ಭೂಮಿ ನಮ್ಮ ಹಕ್ಕು, ಭಿಕ್ಷೆಯಲ್ಲ ಭಿಕ್ಷೆಯಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ಭಿಕ್ಷೆಯಲ್ಲ ಭಿಕ್ಷೆ.
ಕಾಫಿ ತೋಟದ ನಡುವೆ ಅಹೋರಾತ್ರಿ ಧರಣಿ. ಸೂರಿಗಾಗಿ ಬೀದಿಗಿಳಿದ ಕುಂಬಳದಾಳು ಕಾರ್ಮಿಕರು. ನಿಜ, ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕುಂಬಳದಾಳು ಗ್ರಾಮದಲ್ಲಿ ಕಳೆದ 19 ದಿನಗಳಿಂದ ನಿವೇಶನಕ್ಕಾಗಿ ಆಗ್ರಹಿಸಿ ಕಾರ್ಮಿಕರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಧರಣಿ ನಡೆಸುತ್ತಿರುವ ಜಾಗದಲ್ಲಿಗೆ ಟೆಂಟ್ ಹಾಕಿದ್ದಾರೆ. ಅಲ್ಲೇ ಊಟ, ಅಲ್ಲೇ ನಿದ್ರೆ ಮಾಡುತ್ತಿದ್ದಾರೆ. ಖಾಸಗಿ ವ್ಯಕ್ತಿಯ ಕಾಫಿ ತೋಟದಲ್ಲಿ ಟೆಂಟ್ ಹಾಕಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳ ಕಾರ್ಮಿಕರು ಪ್ರತಿಭಟಿಸುತ್ತಿದ್ದಾರೆ. ಎಲ್ಲಿರುವ ಜಾಗವನ್ನು ಒತ್ತುವರಿ ಮಾಡಿ ಕಾಫಿ ತೋಟ ಮಾಡಲಾಗಿದೆ. ಕೂಡಲೇ ತೋಟವನ್ನು ತೆರವು ಮಾಡಿ ಎಲ್ಲಿಯೇ ನಿವೇಶನ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ನಿವೇಶನ ಸಿಗುವವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವಿಲ್ಲಿ 18-20 ದಿನದ ಹೋರಾಟಗಳು ನಡೀತಿದೆ ಸರ್. ಇಲ್ಲಿ 20 ದಿನಗಳಿಂದ ನಾವಿಲ್ಲಿ ಕೂತ್ಕೊಂಡು ಎಲ್ಲ ಬೇಡಿಕೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಈ ಬೇಡಿಕೆ ಕೊಡಲಿಕ್ಕೆ ಮೊದಲು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮನವಿಗಳನ್ನ ಮಾಡಿದ್ದೀವಿ. ನಾವು ಏಕಾಏಕಿ ಬಂದು ಇಲ್ಲಿ ಕೂತ್ಕೊಂಡಂಥದ್ದಲ್ಲ. ಪಂಚಾಯತಿಂದ ಕೂಡ ಈ ಜಾಗನ ಬಿಡಿಸ್ಕೊಡ್ಬೇಕು ಅಂತ ಪಂಚಾಯತಿಯವರು ಲೆಟರ್ ಮಾಡಿದ್ದಾರೆ. 2 ಎಕರೆ 80 ಸೆಂಟ್ ಜಾಗ ಇದೆ. 2 ಎಕರೆ 80 ಸೆಂಟ್ ಜಾಗ ಇದೆ ಈ ಜಾಗ. ಇದರ ಪಕ್ಕದಲ್ಲೇ ಇನ್ನೂ 5 ಎಕರೆ 80 ಸೆಂಟ್ ಜಾಗ ಇದೆ. ಎಲ್ಲನೂ ಕೂಡ ಒತ್ತುವರಿ ಆಗಿದೆ. ಈ ಒತ್ತುವರಿ ಆಗಿರುವಂಥ ಜಾಗ ಇವತ್ತು ಮೂರಾಡಿನ ವ್ಯಾಪ್ತಿಯಲ್ಲಿ ಕೂಡ ಎಲ್ಲೂ ಕೂಡ ಪೈಸರಿ ಜಾಗ ಇಲ್ಲ. ಪಂಚಾಯತಿಗೆ ನಿವೇಶನ ಕೇಳಿದಂಥ ಜನಗಳ ಯಾರ ಅರ್ಜಿಗಳನ್ನ ಅವರು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅದನ್ನೇ ಹೇಳ್ತಾರೆ. ಇನ್ನು ಇಲ್ಲಿರುವ ಕಾಫಿ ತೋಟದ ಮಾಲೀಕರು ಅಕ್ರಮ ಸಕ್ರಮ ಸಮಿತಿಗೆ ಜಾಗ ಮಂಜೂರಾತಿಗಾಗಿ ಅರ್ಜಿ ಹಾಕಿಕೊಂಡಿದ್ದಾರೆ. ಈಗ ಟೆಂಟ್ ಹಾಕಿರುವ ಜಾಗ ಮೇಲ್ನೋಟಕ್ಕೆ ನಿವೇಶನಕ್ಕೆ ಸೂಕ್ತವಾಗಿಲ್ಲ. ಹೀಗಾಗಿ ಬದಲಿ ಜಾಗದ ವ್ಯವಸ್ಥೆ ಮಾಡಿಕೊಡ್ತೀವಿ. ಮುಂದಿನ 23 ದಿನದಲ್ಲಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಧರಣಿ ಮುಂದುವರಿಸಿದ್ದಾರೆಂದು ಮಡಿಕೇರಿ ತಹಶೀಲ್ದಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರು ಕೇಳ್ತಾ ಇರುವಂಥ ಸರ್ವೆ ನಂಬರ್ಗಳು ಈಗಾಗಲೇ ಒತ್ತುವರಿಯಾಗಿ ಕಾಫಿ ತೋಟ ಆಗಿರುವಂಥ ಜಮೀನುಗಳಲ್ಲಿದೆ. ಅದನ್ನು ಒಂದನೇದಂದರೆ 49/3 ನಿವೇಶನ ಕೊಡಿ ಅಂತ ಕೇಳ್ತಾ ಇದ್ದಾರೆ. 49/3 ನಿವೇಶನ ಈಗಾಗಲೇ ತುಂಬ ಸ್ಲೋಪ್ ಇರುವಂಥ ಜಾಗ, ಅಲ್ಲಿ ಇಳಿಜಾರು ಇರುವಂಥ ಜಾಗದಲ್ಲಿ ನಿವೇಶನ ಮಾಡೋದಕ್ಕೆ ನಮ್ಮ ಮೇಲ್ನೋಟಕ್ಕೆ ಅವಕಾಶ ಇಲ್ಲ. ಅದನ್ನು ಭೂವಿಜ್ಞಾನ ಇಲಾಖೆಯಿಂದ ಪರಿಶೀಲಿಸಿ ನಿಮಗೆ ಕೊಡೋದ್ರ ಬಗ್ಗೆ ಅವರಿಗೆ 22 ದಿನಗಳ ಕಾಲಾವಕಾಶ ಕೇಳಿದ್ದೀವಿ. ಈಗ ಅಲ್ಲಿಂದ ಮಾನ್ಯ ಉಪವಿಭಾಗಾಧಿಕಾರಿಯಿಂದ ಒತ್ತುವರಿ ಇದನ್ನು ವಜಾಗೊಂಡ ನಂತರ ಆ ಜಮೀನನ್ನು ತಾಲೂಕ್ ಪಂಚಾಯತ್ ಹೆಸರಿಗೆ ನಾವು ನಿಯಮಾನುಸಾರ ಅದನ್ನು ಕಾಯ್ದಿರಿಸಲು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ನಿವೇಶನ ಸಿಗುವವರೆಗೂ ಅಹೋರಾತ್ರಿ ಧರಣಿ ಮುಂದುವರಿಸಲು ಕಾರ್ಮಿಕರು ಸಿದ್ಧರಾಗಿ ಬಂದಂತೆ ಕಾಣುತ್ತಿದೆ. ಇವರನ್ನ ಅದೇಗೆ ಮನವೊಲಿಸುತ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಕ್ಯಾಮ್ರಾಮ್ಯಾನ್ ದಿವಾಕರ್ ಜೊತೆ ಅನುಕಾರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸಾಮಾನ್ಯವಾಗಿ ನಮ್ಮ ಪ್ರೀತಿ ಪಾತ್ರರು ಅಗಲಿದ್ರೆ ಅವರ ನೆನಪಲ್ಲಿ ಸಮಾಧಿ ಕಟ್ಟಿಸ್ತೀವಿ. ಇನ್ನೂ ಕೆಲವರು ನಮ್ಮಿಂದ ದೂರವಾದವರ ನೆನಪಿಗಾಗಿ ಒಂದು ಗಿಡವನ್ನ ನೆಟ್ಟು ಪೋಷಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಅಗಲಿದ ಮಗನ ನೆನಪಿಗಾಗಿ ತಾಯಿ ಏನ್ ಮಾಡಿದ್ದಾರೆ ಗೊತ್ತಾ? ನೀವೇ ನೋಡಿ. ಸುಂದರ ಗೋಶಾಲೆ, ಜಾನುವಾರುಗಳಿಗೆ ಪೂಜೆ, ಗೋವುಗಳಿಗೆ ಹಣ್ಣು ತಿನ್ನಿಸುತ್ತಿರೋ ತಾಯಿ. ಒಂದು ಕ್ಷಣ ಭಾವುಕರಾದ ಕುಟುಂಬಸ್ಥರು. ಇದು ಹಾವೇರಿ ತಾಲೂಕಿನ ಗಾಂಧಿಪುರ ಗ್ರಾಮದಲ್ಲಿ ಸಂದೇಶ ಗೋಶಾಲೆಯಲ್ಲಿ ಕಂಡುಬಂದ ದೃಶ್ಯ. ಮಗನ ನೆನಪಿಗಾಗಿ ಗೋಶಾಲೆ ನಿರ್ಮಾಣ. ಪುತ್ರ ಹುಟ್ಟಿದ ದಿನವೇ ಗೋಶಾಲೆ ಪ್ರಾರಂಭ. ಹಾವೇರಿಯ ಸಂಗೀತ ಅವರಿಗೆ ಸಂದೇಶ ಎಂಬ ಏಕೈಕ ಪುತ್ರನಿದ್ದ. ಹುಬ್ಬಳ್ಳಿಯಲ್ಲಿ ಇಂಜಿನಿಯರಿಂಗ್ ಓದುತ್ತಿದ್ದ. ಕಳೆದ 1 ವರ್ಷದ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದ. ಮಗನ ನೆನಪಿನಲ್ಲಿ ತಾಯಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ರು. ಕೊನೆಗೆ ಅಗಲಿದ ಮಗನ ನೆನಪಿಗೋಸ್ಕರ ಗಾಂಧಿಪುರ ಗ್ರಾಮದ ಬಳಿ 1 ಎಕರೆ ಜಮೀನು ಖರೀದಿಸಿ ಮಗನ ಹೆಸರಿನಲ್ಲಿಯೇ ಸಂದೇಶ ಗೋಶಾಲೆ ಸ್ಥಾಪಿಸಿದ್ದಾರೆ. ಅಂದಹಾಗೆ ಕಳೆದ ವರ್ಷ ಮಗನ ಹುಟ್ಟುಹಬ್ಬದ ದಿನವೇ ಈ ಗೋಶಾಲೆಯನ್ನ ಪ್ರಾರಂಭಿಸಿದ್ದರು. ಕೇವಲ 1 ಹಸುವಿನಿಂದ ಶುರುವಾದ ಗೋಶಾಲೆಯಲ್ಲಿ ಈಗ 38 ಹಸುಗಳಿವೆ. ಗೋವುಗಳಲ್ಲಿ ತಾಯಿ ಸಂಗೀತ ತಮ್ಮ ಮಗನನ್ನ ಕಾಣುತ್ತಿದ್ದಾರೆ. ನನ್ನ ಗೋವುಗಳಲ್ಲೇ ನನ್ನ ಮಗನನ್ನ ನೋಡ್ತೀನಿ ನಾನು. ಯಾಕಂದರೆ ಅವನು ಒಳ್ಳೆ ಯೋಗ್ಯನಾದ ಮಗ ಇದ್ದ. ಯಾಕಂದರೆ ಅವನು ಹುಟ್ಟಿದ್ದು ಹಾಗೆ ನಮ್ಮ ಜೊತೆಗೆ ಇರಿದ್ದು ಪರಸ್ಪರ ಪ್ರೀತಿ, ವಾತ್ಸಲ್ಯ, ಮಮಕಾರ ತಾಯಿ ಕರುಳಿಂದ ಹೇಳೋಕ್ಕಾಗಲ್ಲ ಅದು.
ತಾಯಿ ಸಂಗೀತ ಸುಮಾರು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳೆದ ವರ್ಷ ಗೋಶಾಲೆಯನ್ನ ಸ್ಥಾಪಿಸಿದ್ದಾರೆ. ರೈತರ ಜಾನುವಾರುಗಳು, ಬೀದಿ ದನಗಳು, ಬಂಜತನ ಹೊಂದಿರೋ ಹಸು, ಮೇವು ಇಲ್ಲದೆ ಸಾಕಲು ಕಷ್ಟಪಡುತ್ತಿರೋ ಅನ್ನದಾತರ ಜಾನುವಾರುಗಳನ್ನ ಮಗನಂತೆ ಸಾಕುತ್ತಿದ್ದಾರೆ. ತಮ್ಮ ಮಗನ ಹುಟ್ಟುಹಬ್ಬದ ನಿಮಿತ್ತವಾಗಿ ನಿರ್ಮಾಣಗೊಂಡಂಥ ಈ ಒಂದು ಗೋಶಾಲೆ ಗೋವುಗಳಿಗೆ ಅತ್ಯಂತ ಸುಸಜ್ಜಿತವಾದಂಥ ಮತ್ತು ಒಂದು ನೆಮ್ಮದಿಯ ತಾಣವಾಗಿ ಇದು ಪರಿವರ್ತನೆ ಆಗಿದೆ. ಇಲ್ಲಿ ಅನೇಕ ಗೋವುಗಳು ರಕ್ಷಣೆಯನ್ನು ಪಡೆದುಕೊಂಡಿದ್ದಾವೆ. ಅನಾಥ ಗೋವುಗಳಿಗೆ ಇದೊಂದು ರೀತಿಯಾದಂಥ ತಾಯಿ ಮನೆ ಇದ್ದ ಹಾಗೆ ಅಂಥ ಅತ್ಯುತ್ತಮವಾದಂತಹ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳದೆ ತಮ್ಮ ಕಾಯಕದಿಂದ ಬಂದಂಥ ಹಣದಿಂದ ಈ ಸುಂದರವಾದಂಥ ಗೋ ಸೇವೆಯನ್ನು ಗೋಶಾಲೆ ಮೂಲಕ ಮಾಡ್ತಾ ಇದ್ದಾರೆ. ಹೀಗಾಗಿ ಸಂಗೀತ ಇವರು ಅನಿಲ್ ಅವರು ಅಭಿನಂದನಾರ್ಹರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆಯಾಗಿ ಅಪಘಾತದಲ್ಲಿ ಮೃತಪಟ್ಟ ಪುತ್ರನ ನೆನಪಿನಲ್ಲಿ ತಾಯಿ ಒಂದು ಮಹತ್ವದ ಕಾರ್ಯ ಮಾಡಿದ್ದಾರೆ. ಪ್ರಥಮ ವರ್ಷದ ವಾರ್ಷಿಕೋತ್ಸವದಲ್ಲಿಯೇ 38 ಹಸುಗಳಿಗೆ ಆಶ್ರಯ ನೀಡಿದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.